ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 8ನೇ ಅಧ್ಯಾಯ 25ನೆಯ ಶ್ಲೋಕ. ಧೂಮೋ ರಾತ್ರಿ ತಥಾ ಕೃಷ್ಣ ಷಣ್ಮಾಸ ದಕ್ಷಿಣಾಯನಂ ತತ್ರ ಪ್ರಯಾತ ಗಚ್ಚಂತಿ ಯೋಗಿ ಪ್ರಾಪ್ಯ ನಿವರ್ತತೆ. ಯೋಗಿಯಾಗಿರ್ತಕ್ಕಂಥವನು ದೇಹವನ್ನು ಬಿಡಬೇಕಾದರೆ ಈ 4 ಅಂಶಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ. ರಾತ್ರಿ ಕಾಲ, ಕತ್ತಲೆಯ ಕಾಲ, ಹೊಗೆಯ ಕಾಲ, ದಕ್ಷಿಣಾಯನ ಮೊದಲಾದವುಗಳಲ್ಲಿ ದೇಹವನ್ನು ಬಿಟ್ಟದ್ದಾದರೆ ಅವರು ದುಃಖದಾಯಕವಾಗಿರ್ತಕ್ಕಂಥ ಲೋಕಗಳನ್ನ, ನರಕಗಳನ್ನಾಗಲಿ ಮತ್ತು ಪುನರ್ಜನ್ಮಗಳನ್ನಾಗಲಿ ಹೊಂದುತ್ತಾರೆ. ಇವು 4 ಕೂಡ ಕತ್ತಲೆಯ ದಾರಿಗಳು, ದುಃಖದ ದಾರಿಗಳು ಅಂತ ಹೇಳಲಾಗಿದೆ. ಕಾರಣ ಏನಂತಂದ್ರೆ, ಧೂಮಃ ಅನ್ನುವಂಥದ್ದು ಮಂದ ಸ್ವರೂಪವಾಗಿರುವಂಥದ್ದು, ರಾತ್ರಿ ಅನ್ನುವಂಥದ್ದು ಅಂಧಕಾರ ಸ್ವರೂಪವಾಗಿರುವಂಥದ್ದು, ಕೃಷ್ಣ ಪಕ್ಷವು ಕೂಡ ಮಂದಕಾರದ ಗುಣಗಳನ್ನು ಹೊಂದಿರುವಂಥದ್ದು, ದಕ್ಷಿಣಾಯನವು ಕೂಡ ದುಃಖದಾಯಕವಾಗಿರ್ತಕ್ಕಂಥ ದಿನಗಳನ್ನು ಹೊಂದಿರುವಂಥದ್ದು. ಹಾಗಾಗಿ ಈ ದಿನಗಳಲ್ಲಿ ದೇಹವನ್ನು ಬಿಟ್ಟವರು ಸ್ವರ್ಗವನ್ನಾಗಲಿ ಮುಕ್ತಿಯನ್ನಾಗಲಿ ಹೊಂದುವುದಕ್ಕೆ ಬರೋದಿಲ್ಲ. ಆದ್ದರಿಂದ ಇವರು ಯೋಗಿಗಳಾಗಿರ್ತಕ್ಕಂಥವರು ಈ ದಿನಗಳನ್ನು ಅನುಸರಿಸಿಕೊಂಡು ದೇಹವನ್ನು ಬಿಟ್ಟಿದ್ದಾದರೆ ಅವರು ಮುಕ್ತಿಯನ್ನ ಪಡೆಯುವುದಕ್ಕೆ ಸಹಾಯವಾಗುತ್ತದೆ. ನಿನ್ನೆ ಹೇಳಿರ್ತಕ್ಕಂಥ ದಿನಗಳು ಮುಕ್ತರಾಗುವುದಕ್ಕೆ ಬೇಕಾಗಿರುವಂತಹ ವಿಷಯಗಳನ್ನ ಪ್ರತಿಪಾದಿಸಿದೆ. ಉತ್ತರಾಯಣ ಕಾಲ, ಶುಕ್ಲ ಪಕ್ಷ ಮತ್ತು ಅವರಿಗೆ ಬೇಕಾಗಿರ್ತಕ್ಕಂಥ ಪ್ರಕಾಶ, ಜ್ಯೋತಿ ಮೊದಲಾದವುಗಳನ್ನ ತೋರಿಸಲಾಯಿತು. ಅದೇ ರೀತಿಯಾಗಿ ಇಲ್ಲಿ ಇವರು ಏನು ಮಾಡಬೇಕಾಗಿತ್ತು, ಪ್ರಾಣ ಬಿಡುವ ಸಮಯಗಳನ್ನ ಗುರುತಿಸಿಕೊಂಡು ಅಭ್ಯಾಸ ಮಾಡಿಕೊಂಡು ಉತ್ತರಾಯಣ ಕಾಲ ಬರುವವರೆಗೆಯೂ, ಶುಕ್ಲ ಪಕ್ಷ ಬರುವವರೆಗೆಯೂ, ಜ್ಯೋತಿ ಕಾಲ ಬರುವವರೆಗೆಯೂ ಮತ್ತು ಶುಕ್ಲ ಪಕ್ಷದ ದಿನಗಳ ಪೂರ್ಣಿಮೆಯ ದಿನಗಳಲ್ಲಿಯೂ ದೇಹವನ್ನು ಬಿಡುವಂತಹದ್ದು ಉತ್ತಮವಾಗಿರುವಂತಹದ್ದು ಅಂತ. ಹಾಗಾಗಿ ಮನುಷ್ಯನಾಗಿರ್ತಕ್ಕಂಥವನು ಸಾಧನೆ ಮಾಡಬೇಕು. ಆ ಸಾಧನೆಯಲ್ಲಿ ಈತನು ಮುಕ್ತಿಯನ್ನು ಹೊಂದಬೇಕು. ಮುಕ್ತಿ ಹೊಂದುವುದಕ್ಕೆ ಬೇಕಾಗಿರತಕ್ಕಂಥ ಗುಣಗಳು, ದಿನಗಳು, ಸಂದರ್ಭಗಳು, ಅಭ್ಯಾಸಗಳು ಏನು ಅಂತ ಅರ್ಥ ಮಾಡಿಕೊಂಡು ಆ ದಿನಗಳಲ್ಲಿ ಆತನು ಬರಬೇಕು. ಈ ದಿನಗಳಲ್ಲಿ ಯಾರು ಇವುಗಳನ್ನು ಅಭ್ಯಾಸ ಮಾಡಿಕೊಂಡು ಬರುತ್ತಾರೆಯೋ ಅವರಿಗೆ ತಮ್ಮ ಪರಿಶ್ರಮ ಅನ್ನುವಂಥದ್ದು ಫಲವನ್ನು ಕೊಡುತ್ತದೆ. ಇಲ್ಲ ಅಂತಾದರೆ ತಮ್ಮ ಜನ್ಮದ ಪರಿಶ್ರಮವು ದುಃಖದಾಯಕವಾಗಿರುತ್ತದೆ, ಅದು ನಿಷ್ಫಲವಾಗಿರುತ್ತದೆ. ಇವನು ವೇದಾಂತ ಓದಿಯೂ ಕೂಡ, ಅಧ್ಯಯನ ಮಾಡಿಯೂ ಕೂಡ, ವೇದಗಳನ್ನು ಓದಿ, ಉಪನಿಷತ್ತುಗಳನ್ನು ಓದಿ, ಬ್ರಹ್ಮಸೂತ್ರಾದಿಗಳನ್ನು ಓದಿ ಪ್ರಾಣ ಬಿಡುವ ಸಮಯವನ್ನ ದುಃಖವಾಗಿ ಅನುಭವಿಸಿದ ಅಂತಾದರೆ ಆತನಿಗೆ ದುರ್ಗತಿಯು ಪ್ರಾಪ್ತವಾಗುತ್ತದೆ. ಕಾರಣ ಏನಂತಂದ್ರೆ, ಅಲ್ಲಿ ಹೋಗ್ತಕ್ಕಂಥ ಪ್ರಾಣ ಹೋಗುವ ಸಮಯ ಯಾವಾಗಲೂ ಸುಖಾಂತ್ಯವಾಗಿರಬೇಕಲ್ಲದಲೇ ಅದು ದುಃಖದಾಯಕವಾಗಿರಬಾರದು. ದುಃಖದಾಯಕವಾಗಿರುವಂತಹದ್ದು ದುಃಖವನ್ನೇ ಕೊಡುತ್ತದೆ. ದುಃಖ ಅನ್ನುವಂಥದ್ದು ಮನುಷ್ಯನಿಗೆ ಸಹಿಸಲು ಅದು ಅಸಾಧ್ಯವಾಗಿರತಕ್ಕಂಥದ್ದು. ದುಃಖವು ಮನುಷ್ಯನಿಗೆ ಬೇಡಾಗಿದೆ, ಎಲ್ಲರಿಗೂ ಸುಖವು ಬೇಕಾಗಿದೆ. ಆ ಸುಖವನ್ನು ಹೊಂದುವುದಕ್ಕೆ ಬೇಕಾಗಿರತಕ್ಕಂಥ ಸಂದರ್ಭಗಳನ್ನು ಆತನು ಆಯ್ಕೆ ಮಾಡಿಕೊಳ್ಬೇಕು. ಅದಕ್ಕೋಸ್ಕರವಾಗಿ ಅಭ್ಯಾಸ ಮಾಡಬೇಕು. ಈ ಅಭ್ಯಾಸವೇ ಆ ಮನುಷ್ಯನಿಗೆ ಸಂತೋಷವನ್ನು ಕೊಡುವಂತಹದ್ದು, ಅಭ್ಯಾಸವೇ ಆ ಮನುಷ್ಯನಿಗೆ ಮುಕ್ತಿಯನ್ನು ಕೊಡುವಂತಹದ್ದು. ಹಾಗಾಗಿ ಅಭ್ಯಾಸ ಏನತ್ತು ಕೌಂತೆಯ ವೈರಾಗ್ಯನ ಚ ಗೃಹ್ಯತೆ ಅನ್ನುವಂಥದ್ದನ್ನ 6ನೇ ಅಧ್ಯಾಯದಲ್ಲಿ ಹೇಳಿರುವುದನ್ನ ಸ್ಮರಣೆ ಮಾಡಿಕೊಳ್ಬೇಕು. ಅಭ್ಯಾಸ ಅನ್ನುವಂಥದ್ದು ಮನುಷ್ಯನನ್ನ ಉನ್ನತವಾದಂಥ ಸ್ಥಳಗಳಿಗೆ ತಗೊಂಡು ಹೋಗುತ್ತೆ, ಉನ್ನತವಾಗಿರ್ತಕ್ಕಂಥ ಜ್ಞಾನವನ್ನು ಉಂಟು ಮಾಡುತ್ತೆ, ಉನ್ನತವಾದಂಥ ಸಮಯಗಳನ್ನು ಒದಗಿಸಿಕೊಡುತ್ತೆ, ಉನ್ನತವಾಗಿರ್ತಕ್ಕಂಥ ಅವಕಾಶಗಳನ್ನು ಒದಗಿಸಿಕೊಡುತ್ತೆ, ಉನ್ನತವಾಗಿರ್ತಕ್ಕಂಥ ಪ್ರಾಣ ಹೋಗುವಂಥ ಸಂದರ್ಭಗಳನ್ನ ಒದಗಿಸಿಕೊಟ್ಟು ಆತನನ್ನ ಉತ್ತಮವಾದ ದಾರಿಯಲ್ಲಿ ತಗೊಂಡು ಏನು ಅಗ್ನಿ ಮಾರ್ಗ, ಜ್ಯೋತಿ ಮಾರ್ಗ, ಶುಕ್ಲ ಪಕ್ಷ, ಉತ್ತರಾಯಣ ಕಾಲ ಅನ್ನುವಂಥದ್ದನ್ನ ಉಂಟು ಮಾಡಿ ಆತನನ್ನ ಸುಖಿಯನ್ನಾಗಿ ಮಾಡುತ್ತದೆ, ಜೀವನ್ಮುಕ್ತನನ್ನಾಗಿ ಮಾಡುತ್ತದೆ, ಪರಮಮುಕ್ತನನ್ನಾಗಿ ಮಾಡುತ್ತದೆ, ಬ್ರಹ್ಮ ಸ್ವರೂಪದಲ್ಲಿ ತಗೊಂಡು ಹೋಗಿ ನಿಲ್ಲಿಸುವಂಥದ್ದಾಗುತ್ತದೆ. ಆದ್ದರಿಂದ ಸಾಧಕನಾಗಿರ್ತಕ್ಕಂಥವನು ಈ ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಪ್ರಾಣವನ್ನು ಬಿಡಬೇಕು ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ
ವ್ಯಕ್ತಗೊಳಿಸಿದೆ. ಹರಿ ಓಂ ತತ್ಸತ್.